ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಮಿನಿ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತು ಇಷ್ಟು ಜೋಶಲ್ಲಿ ಅವನೇ ಅಂತ ಅನ್ಕೋತಿದ್ದೀರಾ? ಪ್ರತಿಯೊಬ್ಬ RCB ಫ್ಯಾನು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವತ್ತು ಬೆಳಗ್ಗೆ ಎದ್ದು ನಾನು ಮತ್ತೆ ನಮ್ಮ ಮ್ಯಾಡಿ ಹೋಗ್ತಿರೋದೆ RCB ಬ್ಯಾನರ್ ಪೇಂಟಿಂಗ್ಗೆ. ಅದಕ್ಕೂ ಮುಂಚೆ ನಮ್ಮ ಹುಡುಗಂದೊಂದು ಎಂಗೇಜ್ಮೆಂಟ್ ಇತ್ತು, ಅದನ್ನು ಮುಗಿಸಿ ಕಾರಲ್ಲೇ ಟಿ ಶರ್ಟ್ ಚೇಂಜ್ ಮಾಡಿ ನಾವು ಬಂದಿರೋದೆ ಕಂಠೀರವ ಸ್ಟೇಡಿಯಂಗೆ. ನೀವ್ಯಾರಾದರೂ ಈ ಸ್ಟೇಡಿಯಮಲ್ಲಿ BFC ಮ್ಯಾಚ್ ನೋಡಿದರೆ ಮಿಸ್ ಮಾಡದೆ ಕಮೆಂಟ್ ಹಾಕಿ. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ RCB ಫ್ಯಾನ್ಸು ಔಟ್ಲೈನ್ ಹಾಕಿ ಎಲ್ಲ ಬರೆದು ಒಂದು ರೌಂಡ್ ಪೇಂಟ್ ಕೂಡ ಹೊಡೆದ್ಬಿಟ್ಟಿದ್ರು. ಮೊದಲನೇ ಕೋಟ್ ಪೇಂಟ್ ಡ್ರೈ ಆದಮೇಲೆ ಎರಡನೇ ಕೋಟ್ ಪೇಂಟ್ ಹೊಡೆಯೋಕ್ಕೆ ನಾವು ಶುರು ಮಾಡಿದ್ವಿ. ಆ್ಯಕ್ಚುಲಿ ಈ ಬ್ಯಾನರ್ನ ಸ್ಟೇಡಿಯಮಲ್ಲೇ ರಿವೀಲ್ ಮಾಡಬೇಕು ಅಂದ್ಕೊಂಡಿದ್ವಿ, ಬಟ್ ಆಲ್ರೆಡಿ ಇದ್ರ ಫೋಟೋಸು ವೀಡಿಯೋಸು ಎಲ್ಲ ಕಡೆ ರಿವೀಲ್ ಆಗಿದೆ. ಆದರೆ ಇದರ ಅರ್ಥನ ನಾನು ರಿವೀಲ್ ಮಾಡ್ತೀನಿ. ಫೇತ್ ಓವರ್ ಫಿಯರ್, ಮಿರಾಕಲ್ ಓವರ್ ಆಡ್ಸ್, ದ RCB ವೇ. ಸರಿ, ಇದರ ಅರ್ಥ ತಿಳಿಸ್ತೀನಿ ಬನ್ನಿ. ಫೇತ್ ಓವರ್ ಫಿಯರ್, ಭಯಕ್ಕಿಂತ ನಂಬಿಕೆ ಮಿಗಿಲು. ಸೋಲು ಖಚಿತ ಅನಿಸಿದ್ರು ಗೆಲುವಿನ ಮೇಲೆ ನಂಬಿಕೆ ಇಡೋದೇ ನಮ್ಮ ಮನೋಭಾವ. ಮಿರಾಕಲ್ ಓವರ್ ಆಡ್ಸ್, ಸಾಧ್ಯತೆಗಿಂತ ಅದ್ಭುತ ಮಿಗಿಲು. ಗೆಲ್ಲೋದೇ ಇಲ್ಲ ಅನ್ನೋ ಟೈಮಲ್ಲೂ ಕೂಡ ಅದ್ಭುತವಾಗಿ ಆಡಿ ಪ್ಲೇ ಆಫ್ಗೆ ಹೋಗಿದ್ದು ದ RCB ವೇ. ಇದು ನಮ್ಮ RCBಯ ಶೈಲಿ. ಓವರಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನಂಬಿಕೆ ಮತ್ತು ಅದ್ಭುತ ನಮ್ಮ RCBಯ ಗುರುತು. ಅಂತೂ ಇಂತೂ ಸೆಕೆಂಡ್ ಕೋಟ್ ಡ್ರೈ ಆದಮೇಲೆ ಇನ್ನು ಎಲ್ಲೆಲ್ಲಿ ಪ್ಯಾಚ್ ಕಾಣಿಸ್ತಿದೆ ಅಲ್ಲೆಲ್ಲ ಮತ್ತೆ ಪೇಂಟ್ ಹೊಡೆದು ಫಿನಿಶಿಂಗ್ ಕೊಟ್ವಿ. ಇಲ್ಲಿವರೆಗೂ ಒಂದು ಲೆಕ್ಕ ಆದರೆ ಇಲ್ಲಿಂದ ಇನ್ನೊಂದು ಲೆಕ್ಕ. ಯಾಕಂದರೆ ಇವಾಗ ಬಿಡಿಸ್ತಾ ಇರೋದೇ RCB ಲೋಗೋ. ಈ ಬ್ಯಾನರ್ನ ಬಿಡಿಸೋಕ್ಕೆ ಹೆಲ್ಪ್ ಮಾಡಿದ್ದೆ ನಮ್ಮ ವೆಸ್ಟ್ ಬ್ಲಾಕ್ ಬ್ಲೂ ಅವರು. 18 ವರ್ಷಗಳ ಕನಸೆ ಈ ಒಂದು ಸ್ಟಾರು. ಇದಕ್ಕೆ ನೀಟಾಗಿ ಗೋಲ್ಡ್ ಪೇಂಟ್ ಹೊಡೆದು ಪಕ್ಕದಲ್ಲಿ ಈ ವರ್ಷ ಇನ್ನೊಂದು ಸ್ಟಾರ್ ಬರಲಿ ಅನ್ನೋದೇ ನಮ್ಮ ಆಸೆ. ಸೊ ಈ ಬ್ಯಾನರ್ನ ನೀವ್ಯಾರಾದರೂ ಸ್ಟೇಡಿಯಮಲ್ಲಿ ಅಥವಾ ಟಿವಿಲಿ ನೋಡಿದ್ರೆ ಮಿಸ್ ಮಾಡದೆ ಒಂದು ಫೋಟೋ ತೆಗೆದು ನಮ್ಮನ್ನ ಟ್ಯಾಗ್ ಮಾಡೋದನ್ನ ಮರಿಬೇಡಿ. ಅಂತೂ ಇಂತೂ ಎಲ್ಲ ಮುಗಿಸಿ ಈ ಬ್ಯಾನರ್ನ ಹುಷಾರಾಗಿ ಮರ್ಚಿಡೋ ಅಷ್ಟರಲ್ಲಿ ಸಂಜೆ 6:30 ಆಗಿಯೇ ಹೋಯಿತು. ತುಂಬ ಜನ RCB ಟಿಕೆಟ್ಸ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಸದ್ಯಕ್ಕೆ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ KCA ಮತ್ತು RCB ಅವರು ಫ್ರೀ ಮೆಟ್ರೋ ರೈಡ್ ಆಪ್ಷನ್ನ ಟಿಕೆಟ್ ಇದ್ದವ್ರಿಗೆ ಆ್ಯಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೋತಾ ಇದ್ದಾರೆ. ಮೆಂಬರ್ಸ್ಗೆ ನೆನ್ನೆನೇ ಇತ್ತು ಆಪ್ಷನ್ನು, ಅದನ್ನು ಇವತ್ತು ಮತ್ತು ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಇನ್ನೇನಾದರೂ ಅಪ್ಡೇಟ್ಸ್ ಬಂದರೆ ನನ್ನ ಬ್ರಾಡ್ಕಾಸ್ಟ್ ಚಾನಲಲ್ಲಿ ಹಾಕ್ತೀನಿ, ಜಾಯ್ನ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.